ನಿಮ್ಮ ಹೆಸರು? ಮುರುಗೇಶ್ ಅಂದ್ಬಿಟ್ಟು. ಇದು ಯಾವ ಊರು ಇದು? ಕಲ್ಗೋಪ್ಸಂದ್ರ. ಇದು ಹೋರಿ ನಿಮ್ಮದೇನಾ ಇದು? ಹಾಂ, ನಮ್ಮದೇ ಸರ್. ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಾವು ಇದು 3 ವರ್ಷದಿಂದ ಸಾಕ್ತಾ ಇದ್ದೀವಿ. 3 ವರ್ಷದಿಂದ ಸಾಕ್ತಾ ಇದ್ದೀರಾ? ಇದು ಹೋರಿ ಹೆಸರೇನು ಇಟ್ಟಿದ್ದೀರಾ? KMM ಕಿಂಗ್ ಅಂದ್ಬಿಟ್ಟು. KMM ಕಿಂಗ್ ಅಂತ. ಇದು ಹಲ್ಲಲ್ಲಿ ಏನಾಯ್ತು ನೀವು ತಂದಾಗ? 6 ಇತ್ತು ಸರ್, ಇವಾಗ ಕಡೆ ಬಿದ್ದದೆ. ಈಗ ಕಡೆ ಬಿದ್ದಿದೆ. ಏನು ಬೆಲೆ ಬಿತ್ತು ನೀವು ತಂದಾಗ? ಅವಾಗ 2 ಲಕ್ಷ ಹೋಗಿ ಸರ್. ಎಲ್ಲಿ ತಂದಿದ್ದು? ವೇಲೂರಲ್ಲಿ. ಏನು ಸ್ಪೆಷಾಲಿಟಿ ಹೋರಿದ್ದು? ಇದು ಫುಲ್ ಆಕ್ಷನ್ನು ರನ್ನಿಂಗ್ ಇದೆ. ಚೆನ್ನಾಗಿ. ಹೆಂಗೆ ಕುಚ್ಚೇನಾ ಇಲ್ಲ ಪಿ ಪಿ ಏನೋ ಕಟ್ತೀರಾ? ಎರಡು ಹಾಕ್ತೀರಾ? ಏನಂದ್ರೆ ಬ್ರ್ಯಾಂಡ್ ನಿಮ್ಮದು? KMM ಕಿಂಗ್. ಆಕ್ಷನ್ ಕಿಂಗ್ ಅಂತ. ಇದು ಫ್ಲಾಗಲ್ಲಿ ಏನಿರುತ್ತೆ ನಿಮ್ಮದು? KMM ಕಿಂಗ್ ಅಂತ ಹಾಕಿ. ಫ್ಲಾಗಲ್ಲೂ KMM ಕಿಂಗ್ ಅಂತಲೇ ಇರ್ತದಾ? ಇದು ಪಿ ಪಿ ಎಷ್ಟು ಅಡಿ ಇರ್ತದೆ? 7 ಅಡಿ 8 ಅಡಿ. 7 ಅಡಿ 8 ಅಡಿ ಇರ್ತದೆ. ಕುಚ್ಚು 4 ಅಡಿ. 4 ಅಡಿ ಆದ್ಮೇಲೆ. ಹೌದಾ? ಇದಕ್ಕೆ ಜೂಲ ಏನು ಹಾಕಿರ್ತೀರಾ ನೀವು? ಹಾಂ, ಎಲ್ಲ ಹಾಕಿರ್ತೀವಿ. ಏನು ಕಲರ್ ಇರುತ್ತೆ ಜೂಲ? ರೆಡ್ ಕಲರ್. ಪಿ ಪಿ ಏನು ಕಲರ್ ಇರ್ತದೆ? ರೆಡ್ ಬ್ಲ್ಯಾಕ್. ಬಲೂನ್ಸ್ ಎಲ್ಲ ರೆಡ್ ಬ್ಲ್ಯಾಕು ಇರ್ತದಾ? ಈ ವರ್ಷ ಎಲ್ಲೆಲ್ಲಿ ಹಾಕಿದ್ರಿ ಹಬ್ಬಕ್ಕೆ? ಈ ವರ್ಷ ಒಂದು 5-6 ಹಬ್ಬ ಹಾಕಿದ್ವಿ ಸರ್. ಎಲ್ಲೆಲ್ಲಿ ಹಾಕಿದ್ರೆ? ಅಂಚೆಟಿ, ಶಾನ್ಮಾವು, ಇಲ್ಲಿ ಮದನೇಸ್ ಬೆಟ್ಟ ಹತ್ರ. ವರ್ಷಲ್ಲಿ ಹಾಕಿದ್ವಿ. ಹೌದಾ? ಎಷ್ಟೆಷ್ಟು ರೌಂಡ್ ಬಿಡ್ತೀರಾ ಒಂದೊಂದು ಹಬ್ಬದಲ್ಲಿ? ಒಂದು ಹಬ್ಬಕ್ಕೆ ಹೋದ್ರೆ 3 ರೌಂಡ್ 4 ರೌಂಡ್ ಬಿಡ್ತೀವಿ ಸರ್ ನಾವು. ಹೌದಾ? ಎಷ್ಟು ಜನ ಹೋಗ್ಬೇಕು ಹಬ್ಬಕ್ಕೆ ಹೋಗ್ಬೇಕು ಅಂದರೆ? ನಮ್ಮ ಹುಡುಗರು ಎಲ್ಲ ಬರ್ತಾರೆ ಸರ್. ಒಂದು 20. ಅಲ್ಲ, ನಾನು ಹೇಳ್ತಿರೋದು ನೀವು ಒಬ್ಬರೇ ಬಿಡ್ಬೋದಾ ಹಬ್ಬದಲ್ಲಿ? ಇಲ್ಲ, ಹುಡುಗರು ಇರ್ಬೇಕು ಸರ್. ಹುಡುಗರು ಇರಬೇಕಾ? ಎಷ್ಟು ಜನ ಇರಬೇಕು? ಒಂದು 10 ಜನ ಬಿಡಾಕಿರ್ಬೇಕು. ಆಚೆ ಒಂದು 4-5 ಜನ ಇರಬೇಕು. ಅಂದರೆ ಒಂದು 15 ಜನ ಇರಲೇಬೇಕು. 20 ಜನ ಇರಲೇಬೇಕು. 20 ಜನನೇ ಬೇಕಾ? ಹಾಂ. ಡೆಕೋರೇಷನ್ ಮಾಡುವಾಗ ಏನು ಗಲಾಟೆ ಮಾಡೋದಿಲ್ಲ? ಅದೆಲ್ಲ ಏನು ಮಾಡಲ್ಲ ಸರ್. ಅದೆಲ್ಲ ಏನು ಮಾಡೋದಿಲ್ಲ. ಇದಕ್ಕೆ ರನ್ನಿಂಗು, ವಾಕಿಂಗು, ಏನು ಎಕ್ಸರ್ಸೈಸ್ ಮಾಡಿಸ್ತೀರಾ? ಸ್ವಿಮ್ಮಿಂಗು ಅಂತದ್ದು ಎಲ್ಲ ಮಾಡಿಸ್ತೀವಿ. ಸ್ವಿಮ್ಮಿಂಗ್ ಎಲ್ಲ ಮಾಡಿಸ್ತೀರಾ? ಎಲ್ಲ ಅನುಕೂಲ ಇದೆ ಸ್ವಿಮ್ಮಿಂಗ್ ಮಾಡ್ಸೋಕ್ಕೆಲ್ಲ? ಪಕ್ಕದೆಲ್ಲ ಇದೆ. ಮತ್ತು ಇದು ಹೋರಿ ಸ್ಪೆಷಾಲಿಟಿ ಹೆಂಗೆ? ಏನು ಆಳುಗಳನ್ನ ಹೊಡೆಯುತ್ತಾ? ಹೆಂಗೆ ಸ್ಪೀಡ್ ಇದೆಯಾ? ಮಾಡ್ತದೆ ಸರ್. ಹೆಂಗೆ ಬೇಕು ಅಂದರೆ ಹಬ್ಬ ಅದು ಹೆಂಗೆ ಲೆಂತ್ ಅದೇ ಥರ ಹಬ್ಬ ಮಾಡ್ತದೆ. ಹೌದಾ? ಲೆಂತ್ ಜಾಸ್ತಿ ಇದೆ, ಸ್ಪೀಡ್ ಹೋಗ್ತದೆ. ಸ್ಪೀಡು ಆಕ್ಷನ್ ಎಲ್ಲನೂ ಬರ್ತದೆ. ಇದು ಮನೆ ಹತ್ರ ಹೆಂಗೆ ಆರಾಮಾಗಿ ಇಟ್ಕೋಬೋದು? ಹತ್ರ ನಮ್ಮ ಮನೆಯವರು ಇಲ್ಲ, ಎಲ್ಲರೂ ಇಟ್ಕೊತಾರೆ. ಬೇರೆಯವ್ರನ್ನ ಯಾರನ್ನೂ ಸೇರಿಸಲ್ಲ. ಬೇರೆಯವ್ರನ್ನ ಯಾರು ಸೇರಿಸೋದಿಲ್ಲ. ಇದನ್ನ ಸಾಕೋರು ಯಾರು ಮನೆಯಲ್ಲಿ? ನಮ್ಮ ಹೆಂಗಸರು. ಮನೆಯಲ್ಲಿ ಅಂದರೆ ನಿಮ್ಮನ್ನು ಏನು ಮಾಡೋದಿಲ್ಲ? ಮಾಡಲ್ಲ. ಇದಕ್ಕೆ ಸ್ಪೆಷಲಾಗಿ ಫುಡ್ ಏನೋ ಕೊಡ್ತೀರಾ? ಇದಕ್ಕೆ ಫುಡ್ ಎಲ್ಲ ಸ್ಪೆಷಲಾಗಿ ಕೊಡ್ತೀವಿ ಸರ್. ಏನು ಹಬ್ಬದ ಟೈಮಲ್ಲೇನಾ ಇಲ್ಲ ಬೇರೆ ಟೈಮಲ್ಲೂ ಕೊಡ್ತೀರಾ? ಎಲ್ಲ ಟೈಮ್ ಕೊಡ್ತೀವಿ. ಇದೊಂದು ಬಿಟ್ಟು ಇದು ಬಿಟ್ಟು ಇನ್ನು ಯಾವ್ದನ್ನ ಸಾಕಿದ್ದೀರಾ ನೀವು? ಚಿಕ್ಕವರು ಅದೇ ಸರ್, ಮೊನ್ನೆ ಇಸ್ಕೊಂಡು ಬಂದಿದ್ದೆ. ಒಂದು ಪ್ರೈಸ್ಗೆ ಮಾರ್ಬಿಟ್ಟೆ. ಇನ್ನೊಂದು ಕರು ಈ ನಡುವೆ ಇಸ್ಕೊಂಡು ಬಂದಿದ್ದೀನಿ. ಹೌದಾ? ಇದನ್ನ ಯಾರಿಗಾನ ಮಾರ್ತೀರಾ ಹೋರಿನ? ಇಲ್ಲ ಸರ್, ಇದು ಮಾರಲ್ಲ. ಇದನ್ನ ಯಾರಿಗೂ ಮಾರೋದಿಲ್ಲ. నేను ಪ್ರೀತಿಯಿಂದ ಸಾಕೊಂಡಿದ್ದೀರಾ? ನಮ್ಮ ಹಬ್ಬಗಳು ಉಳಿಬೇಕು ಅಂದರೆ ಏನು ಮಾಡಬೇಕು ಸರ್? ಈ ವರ್ಷ ಹಬ್ಬಗಳು ಚೆಂದಾಗಾಯಿತು. ಈ ವರ್ಷ ಹಬ್ಬಗಳು ಚೆನ್ನಾಗಿ ನಡೀತು. ಬೇಜಾನಾಗ ಹಬ್ಬಗಳು ಚೆಂದಾಗಾಯಿತು. ಅದೇ ಥರ ಎಲ್ಲರೂ ಹಿಡಿಯೋರು ಸಪೋರ್ಟ್ ಮಾಡಬೇಕು, ಹಬ್ಬಗಳು ಎತ್ತುರೋರು ಸಪೋರ್ಟ್ ಮಾಡಬೇಕು. ಏನು ಪ್ರಾಬ್ಲಮ್ ಇಲ್ದಿರ ಹಬ್ಬಗಳು ಮಾಡ್ಕೊಂಡು ಬರಬೇಕು. ಸಿಲ ಜಾಗದಲ್ಲಿ ಹುಡುಗರು ಬುಲ್ ಕ್ಯಾಚರ್ಸು ಪ್ರಶ್ನೆ ಮಾಡ್ತಾರೆ. ಸಿಲ ಜಾಗದಲ್ಲಿ ಎತ್ತುಗಳು ಓನರ್ಗಳು ಪ್ರಶ್ನೆ ಮಾಡ್ತಾರೆ. ಅದೆಲ್ಲ ಪ್ರಾಬ್ಲಮ್ ಇಲ್ದಿರ ಹಬ್ಬಗಳು ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ. ಇದೇ ಥರ ನಡೀತದೆ. ಹೌದು. ನಮ್ಮ ಯುವ ಪೀಳಿಗೆ ಈಗ ಯಂಗ್ಸ್ಟರ್ಸು ಎಲ್ಲನೂ ಹೋರಿಗಳು ಕಟ್ತಾ ಇದ್ದಾರಾ? ಕಟ್ತಾವ್ರೆ ಸರ್, ಬೇಜಾನಾಗವ್ರೆ. ಬೇಜಾನಾಗಿ ಕಟ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಕಟ್ಟಿ ಅಂತ ಹೇಳ್ತೀರಾ? ಹೆಂಗೆ ಮಾಡ್ತೀರಾ? ಇರ್ಬೇಕು ಸರ್, ಬ್ರ್ಯಾಂಡ್ ಇದ್ರೇನೆ ಅವ್ರಿಗೂ ಒಂದು ಖುಷಿ. ಅಂದರೆ ಹೋರಿಗಳಿರ್ಬೇಕು ಅಂತ. ಹೋರಿಗಳಿರ್ಬೇಕು. ಅದೇ ಥರ ಬುಲ್ ಕ್ಯಾಚರ್ಸು ಇರಬೇಕು ಅದೇ ಥರ. ಹೌದಾ? ಏನು ಪ್ರಾಬ್ಲಮ್ ಇಲ್ದಿರ ಮಾಡ್ಕೊಂಡು ಹೋದ್ರೆ ಸಾಕು ಅಷ್ಟೇ. ಎಲ್ಲೂ ಸಮಸ್ಯೆ ಏನು ಪ್ರಾಬ್ಲಮ್ ಇಲ್ದಿರ ಮಾಡ್ಕೊಂಡು ಹೋಗ್ಬೇಕು. ಹೌದಾ? ಇವರು ಸಂಘ ತಲೆವರು ಅಂತ ಈ ವರ್ಷ ಮುಂದೆ ನಿಂತ್ಕೊಂಡು. ಸಂಘ ತಲೆವರು ಅಂದರೆ ಇವರು ಕೃಷ್ಣಗಿರಿ ಮಾವಟಕ ತಲೆವರ್ಗಳು. ಇವರು ಹದ್ದುಕಟ್ಟು 4 ಸಂಘ ತಲೆವರ್ಗಳು. ಈ ವರ್ಷ ಚೆಂದಾಗಿ ಮಾಡಿದವ್ರು ಸರ್. ಅವರೇ ಮುಂದೆ ನಿಂತ್ಕೊಂಡು ರೂಲ್ಸ್ ಎಲ್ಲ ಮಡಗಿ, ಹೊಸ ರೂಲ್ಸ್ಗಳು 2 ತೋರಣಗಳು ಅದೆಲ್ಲ ಮಡಗಿ ಚೆಂದಾಗಿ. ಸೊ ಯಾರಿಗೂ ಸಮಸ್ಯೆ ಇಲ್ದಿರ ಹಬ್ಬ ನಡೆಸ್ಕೊಡ್ತಾ ಇದ್ದಾರೆ. ಏನೋ ಪ್ರಾಬ್ಲಮ್ ಆದ್ರೂ ಕರೆಸಿ ಹಂಗೆ ಮೀಟಿಂಗ್ ಮಡಗಿ ಅವರೇ ಪ್ರಾಬ್ಲಮ್ ಎಲ್ಲ ಮುಂಚೆ ಬಂದು ಹಬ್ಬ ಮಾಡೋಕೆ ಅವರೇ ಬಂದು ನಿಂತ್ಕೊಂಡು ಅವ್ರ ಹಬ್ಬಕ್ಕೆ ಬಂದು ಮಾತಾಡ್ಬಿಟ್ಟು ಎಲ್ಲ ಅವರೇ ಮಾಡ್ತಾವ್ರೆ. ಅಂದರೆ ಏನೋ ಸಮಸ್ಯೆ ಬಂದರೆ ಅವರೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಾವ್ರೆ. ಪರವಾಗಿಲ್ಲ ಈ ವರ್ಷ. ಹೌದಾ? ಸಂಘ ತಲೆಯವರಿಗೆ ಒಂದು ಧನ್ಯವಾದಗಳು ಹೇಳ್ಕೊತಾ ಇದ್ದೀವಿ. ಯಾಕಂದರೆ ಈ ವರ್ಷ ಚೆಂದಾಗಿ ಮಾಡ್ತಾವ್ರೆ. ಹೌದಾ? ಸರಿ, ನಿಮ್ಮ ಫೋನ್ ನಂಬರ್ ಹಂಗೆ ಹೇಳ್ತೀರಾ? 99 7 666 74 74 84. ಸರಿ ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು.